ಎಲ್ರಿಗೂ ನಮಸ್ಕಾರ. ಗುರುವಾರದ ಗುಂಡಪ್ಪನವರ ಮಾತುಗಳನ್ನ ಒಂದಷ್ಟು ಅಧ್ಯಯನ ಮಾಡಲಿಕ್ಕೆ, ಅವರ ವಾಂಗ್ಮಯ ಲೋಕದ, ಅವರ ಸಾಹಿತ್ಯದ, ಅವರ ಸಾಹಿತ್ಯ ಕೃಷಿಯನ್ನು ಅಭ್ಯಸಿಸುವುದಕ್ಕೆ ನಾವೆಲ್ಲರೂ ಯೋಗ ಧ್ಯಾನದ ನಂತರ ಒಂದಾಗ್ತಾ ಇದ್ದೇವೆ. ತಮ್ಮೆಲ್ಲರವನ್ನು ಈ ಭಾಗಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಇಂದಿನ ಈ ಒಂದು ಸುಸಜ್ಜಿತವಾದಂತಹ ಅಂತರ್ಜಾಲದ ಮುಖಾಂತರದ ಈ ವೇದಿಕೆಯನ್ನು ನಮಗಾಗಿ, ಈ ಅಧ್ಯಯನದ ಭಾಗಕ್ಕಾಗಿ ಈ ಸಮಯವನ್ನ ನಮಗೆ, ಈ ವ್ಯವಸ್ಥಿತವಾದಂತಹ ಒಂದು ವೇದಿಕೆಯನ್ನು ನಮಗೆ ಅನುವು ಮಾಡಿಕೊಟ್ಟ ಉಮಾಮಹೇಶ್ವರ ಗುರೂಜಿಯವರಿಗೆ, ವಾಸ್ಕ್ ಯೋಗ ಕೇಂದ್ರಕ್ಕೆ ತಮ್ಮೆಲ್ಲರ ಪರವಾಗಿ ವ್ಯಕ್ತಿಗತವಾಗಿ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಮೊದಲ ಬಾರಿಗೆ ಭೇಟಿಯಾಗ್ತಾ ಇದ್ದೇವೆ. ಗಣೇಶನ ಹಬ್ಬ ಮುಗಿಸ್ಕೊಂಡು ಈಗ ಪಿತೃಪಕ್ಷದಲ್ಲಿ ಇವತ್ತು ಪಂಚಮಿ, 5 ದಿನ ಕಳೆದಿದೆ. ಇನ್ನೇನು ಸೆಪ್ಟೆಂಬರ್ 21ಕ್ಕೆ ಮಹಾಲಯ ಅಮಾವಾಸ್ಯೆ ಆದ ನಂತರ ಪಾಡ್ಯ ನವರಾತ್ರಿ ಶುರುವಾಗ್ತದೆ. ಈ ಎಲ್ಲ ಸಂಭ್ರಮದ ನಡುವೆ ನಮ್ಮ ಪಿತೃಗಳನ್ನ ಸ್ಮರಿಸುತ್ತಾ, ಅವರಿಗೆ ವಂದಿಸುತ್ತಾ, ಅವರ ಆಶೀರ್ವಾದ ಕೃಪೆಯನ್ನ ಬೇಡ್ತಾ, ಈ ಪಿತೃಪಕ್ಷದಲ್ಲಿ ಪಿತೃಗಳನ್ನ ನೆನೆಯುವುದು, ಅವರಿಗೆ ತರ್ಪಣ ಬಿಡುವುದು ಅನ್ನುವಂಥದ್ದೇ ಒಂದು ದೊಡ್ಡ ಆ ಸಂಕಲ್ಪ, ಅದೊಂದು ದೊಡ್ಡ ವಿಧಿ, ಅದೊಂದು ದೊಡ್ಡ ಕ್ರಿಯೆ ನಮ್ಮ ಹೈಂದವಿ ಧರ್ಮದಲ್ಲಿ. ಆ ಪಿತೃಗಳ ಆ ಋಣವನ್ನ ತೀರಿಸುವಂತಹ ಈ ಕೆಲಸ, ಈ ಮಾಸದ ಈ ಪಕ್ಷದಲ್ಲಿ ನಾವು ಪ್ರತಿ ವರ್ಷ ಶ್ರಾದ್ದ ಮಾಡೇ ಮಾಡ್ತೇವೆ. ನಂತರ ಉಪಕರ್ಮದ ದಿವಸವೂ ಸಹ ಕೆಲವರು ತರ್ಪಣ ಕೊಡುವಂಥದ್ದಿದೆ. ಆದ್ರೆ ವಿಶೇಷವಾಗಿ ಈ ಪಕ್ಷ ಮಾಸದಲ್ಲಿ ಪಿತೃಗಳನ್ನ ನೆನೆಬೇಕು, ಅವರನ್ನ ಸ್ಮರಿಸಬೇಕು ಅನ್ನುವಂಥದ್ದು ನಮ್ಮಲ್ಲಿ ರೂಢಿಯಲ್ಲಿರುವಂತಹ ಸಂಪ್ರದಾಯ. ಅವರನ್ನ, ಆ ಪಿತೃಗಳಿಗೆ ವಂದಿಸುತ್ತಾ ಇಂದಿನ ಈ ಭಾಗವನ್ನ ಆರಂಭಿಸೋಣ. ಇದು ಸೆಪ್ಟೆಂಬರ್ ತಿಂಗಳು ಬಹಳ ವಿಶೇಷವಾದಂತಹ ಮಾಸ. ಈ ತಿಂಗಳಿನಲ್ಲಿ ಒಂದು 4-5 ವಿಶೇಷಗಳಂತೂ ನನಗೆ ಜ್ಞಾಪಕ ಬರ್ತದೆ. ಒಂದು, ಈಗ ನಾವು ಮಾತಾಡಿದಂತಹ ಈ ಪಿತೃಪಕ್ಷ ಅನ್ನುವಂಥದ್ದು. ಮತ್ತೆ ನಿಮಗೆ ಬಹುಶಃ ಸ್ವಲ್ಪ ಹಿಂದೆ, ಅಂದ್ರೆ ಸುಮಾರು 2001ಕ್ಕೆ ಹೋದ್ವಿ ಅಂದ್ರೆ, 2001 ಸೆಪ್ಟೆಂಬರ್ 11 ಇದೇ ದಿನ, ಇವತ್ತಿಗೆ ಇಷ್ಟೊತ್ತಿಗೆನೆ 8:45 ನ್ಯೂಯಾರ್ಕ್, ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿ ಇರುವಂತಹ ಆ ಟ್ವಿನ್ ಟವರ್ಸ್, ಅವಳಿ ಕಟ್ಟಡಗಳಿಗೆ ವಿಮಾನ ಹಾದು, ವಿಮಾನವನ್ನ ಉಗ್ರಗಾಮಿಗಳು ಹಾಯಿಸಿ ಅದನ್ನ ಹೊಡೆದು ಉರುಳಿಸಿದಂತಹ, ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿದಂತಹ ಆ ಕ್ಷಣಗಳು. ಸುಮಾರು ಇದೇ ಸಮಯ ನನಗೆ ಬಹಳ ಚೆನ್ನಾಗಿ ಜ್ಞಾಪಕ ಇದೆ. ನಾವು ಅವತ್ತು ಎಲ್ಲರೂ ಒಂದು ಗೆಳೆಯರೆಲ್ಲ ಒಂದು ಕಡೆ ಸೇರಿದ್ವಿ, ಟಿವಿಯಲ್ಲಿ ನೋಡ್ತಾ ಇದ್ವಿ. ಆ ಕ್ಷಣದಲ್ಲಿ ಒಂದು ವಿಮಾನ ಬಂದು ಆ ಕಟ್ಟಡಕ್ಕೆ ಹೊಡೆದದ್ದು. 8:46 ಸರಿಯಾದ ಸಮಯ, ಅಲ್ಲಿನ ಬೆಳಗಿನ 8:46 ನ್ಯೂಯಾರ್ಕ್ ನಗರದಲ್ಲಿ. ಆಗ ಎಲ್ಲೋ ಇದೊಂದು ಆಕಸ್ಮಿಕ ಅಂತ ಅಂದ್ಕೊಂಡಿದ್ರು. ಮತ್ತೊಂದು ವಿಮಾನ ಹಾದು ಬಂದು ಆ ಪಕ್ಕದಕ್ಕೆ 9:15 ಹೊತ್ತಿಗೆ, ಒಂದು ಅರ್ಧ ಗಂಟೆ ಸಮಯ ವ್ಯತ್ಯಾಸದಲ್ಲಿ ಮತ್ತೊಂದು ವಿಮಾನ ಬಂದು ಹೊಡೆದಾಗ ಎಚ್ಚೆತ್ತುಕೊಂಡ್ರು, ಓಹೋ ಇಲ್ಲೇನೋ ತಪ್ಪಾಗಿದೆ ಅಂತ. ಆಗ ಗೊತ್ತಾಯ್ತು, 2 ವಿಮಾನಗಳು ಬಂದು ಕಟ್ಟಡಕ್ಕೆ ಹೊಡೆದಿವೆ, ಇನ್ನೂ 2 ವಿಮಾನಗಳು ಹಾರಾಡ್ತಾ ಇವೆ ಅಂತ. ಒಂದು ಆ ಶ್ವೇತಭವನದ ಮೇಲೆ ಬರಬೇಕಿತ್ತಂತೆ, ಅದು ತಪ್ಪಿಸಿ ಹೋಗಿ ಆ ಪೆಂಟಗನ್ ಅನ್ನುವಂತಹ ಆ ಕಟ್ಟಡದ ಮೇಲೆ ಹೊಡಿತು. ಇನ್ನೊಂದು ಯಾವುದೋ ಒಂದು ರೈತರ ಭೂಮಿಯಲ್ಲಿ ಬೀಳಿಸಲಾಯ್ತು ಅಂತ. 4 ವಿಮಾನಗಳು. ಆ ದಿನ ಸುಮಾರು 3,000 ಜನ ಅಮೆರಿಕನ್ನರು ಹತರಾದದ್ದು, 17 ಉಗ್ರಗಾಮಿಗಳು ಹತರಾದದ್ದು ಆ ವಿಮಾನದಲ್ಲಿ ಇದ್ದಂತಹವರು. ಅದೊಂದು ಹೊಸ ಆಯಾಮವನ್ನೇ ಸೃಷ್ಟಿ ಮಾಡಿತು. ಈ ಉಗ್ರರ ಅವರು ನಡೆಸುತ್ತಾ ಇದ್ದಂತಹ ಕೃತ್ಯಗಳಲ್ಲಿ ಇದೊಂದು ಹೊಸ ದಿಕ್ಕೆ ಬದಲಿಸ್ಬಿಡ್ತು ಅಂತ.
ಯಾರೂ ನೆನೆಸಿರ್ಲಿಲ್ಲ ಈ ರೀತಿಯೆಲ್ಲ ಆಗ್ತದೆ ಅಂತ. ಆಗ ನಮಗೆ 2001 ತಕ್ಷಣ ಆಗಿನ ಅಂದಿನ ಅಮೆರಿಕದ ಅಧ್ಯಕ್ಷರಾದಂತಹ ಜಾರ್ಜ್ ಬುಷ್ ಅವರು ಅಫ್ಘಾನಿಸ್ತಾನ ಮೇಲೆ ದಾಳಿ ಮಾಡಿದ್ದು. ಈ ಈ ದುಷ್ಕೃತ್ಯದ 2001ರಲ್ಲಿ 11 ಸೆಪ್ಟೆಂಬರ್ನಲ್ಲಿ ನಡೆದಂತಹ ದುಷ್ಕೃತ್ಯದ ಮಾರ್ಗದರ್ಶಕ ಅಂತಲೇ ಆಗಿನ ಅಲ್ ಖೈದಾ ನಾಯಕ ಒಸಾಮಾ ಬಿನ್ ಲಾದನ್ ಅವನನ್ನ ಛಲ ಬಿಡದ ಅವನ ಹಿಂದೆ ಬಿದ್ದು ಅಮೆರಿಕದವರು 2011ರಲ್ಲಿ ಪಾಕಿಸ್ತಾನದ ಅಬೋತಾಬಾದಿನಲ್ಲಿ ಅವನನ್ನು ಹತ್ಯೆ ಮಾಡ್ತಾರೆ. ಇಂದು ನಡೆದದ್ದು 2001, 24 ವರ್ಷಗಳ ಹಿಂದೆ. ಇಂದಿಗೂ ಸಹ ನೀವು ಇವತ್ತು ಟಿವಿ ನೋಡ್ತಾ ಇದ್ರೆ ಆ ದೃಶ್ಯಗಳೆಲ್ಲ ಮರುಕಳಿಸ್ತಾ ಇರ್ತವೆ. ಬಹುಶಃ ಇಂತಹ ಈ ರೀತಿಯ ಸಂದರ್ಭಗಳನ್ನ, ಸನ್ನಿವೇಶಗಳನ್ನ ಅಂದುಕೊಂಡೇ ಡಿ.ವಿ.ಜಿ ಅವರು 11ನೇ ಪದ್ಯದಲ್ಲಿ ಬರೀತಾರೆ ಮಂಕುತಿಮ್ಮನ ಕಗ್ಗದಲ್ಲಿ, ಮುತ್ತಿರುವುದು ಇಂದು ಭೂಮಿಯನ್ನೊಂದು ದುರ್ದೈವ, ಮೃತ್ಯು ಕುಣಿಯುತ್ತಲಿಹನು ಕೇಕೆ ಹಾಕುತ್ತಲಿ, ಸುತ್ತಿಪುದು ತಲೆಯನ್ ಅನುದಿನದ ಲೋಕದ ವಾರ್ತೆ, ಎತ್ತಲಿದಕ್ಕೆಲ್ಲ ಕಡೆ ಮಂಕುತಿಮ್ಮ. 1943ರಲ್ಲಿ ಡಿ.ವಿ.ಜಿ ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಬರೆದಂತಹ 11ನೇ ಪದ್ಯ ಇಂದಿಗೂ 2001ಕ್ಕೂ ಪ್ರಸ್ತುತ ಆಗಿತ್ತು. 2014-15 ಮೊದಲನೇ ವಿಶ್ವ ಮಹಾಯುದ್ಧದಲ್ಲೂ ಆಗಿತ್ತು. 2045ರಲ್ಲೂ ಆಗಿತ್ತು. ಇಂದಿಗೂ ಇದೇ ಪದ್ಯ ಇವತ್ತಿಗೂ ನಾವು ಓದಿಕೊಂಡ್ರೆ, ಕೋವಿಡ್ ಸಮಯದಲ್ಲಂತೂ ಈ ಪದ್ಯವನ್ನು ಮತ್ತೆ 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 ಉಲ್ಲೇಖ ಮಾಡಿದಂತಾಗಿತ್ತು. ಮುತ್ತಿರುವುದಿಂದು ಭೂಮಿಯನೊಂದು ದುರ್ದೈವ, ಮೃತ್ಯು ಕುಣಿಯುತ್ತಲಿಹನು ಕೇಕೆ ಹಾಕುತ್ತಲಿ, ಸುತ್ತಿಪುದು ತಲೆಯನ್ನ ಅನುದಿನದ ಲೋಕದ ವಾರ್ತೆ, ಎತ್ತಲಿದಕ್ಕೆಲ್ಲ. ಯಾವಾಗಪ್ಪ ಇದಕ್ಕೆಲ್ಲ ಕಡೆ? ಈ ಪ್ರಶ್ನೆ ಕೇಳ್ತಲೇ ಬಂದಿದ್ದೇವೆ, ಅವಾಗಿಂದಲೂ ಕೇಳ್ತಲೇ ಬಂದಿದ್ದೇವೆ. ಇನ್ನು ನಮಗೆ ಕೊನೆ ಅನ್ನುವಂಥದ್ದು ಕಂಡು ಬಂದಿಲ್ಲ. ಈ ದುರ್ದೈವಕ್ಕೆ ಕಡೆ ಎಂದು, ಈ ಮೃತ್ಯುವಿನ ಅಟ್ಟಹಾಸಕ್ಕೆ ಕಡೆ ಎಂದು ಅಂತ ಡಾಕ್ಟರ್ ಡಿ.ವಿ.ಜಿ ಅವರು ಈ ಕೇಕೆ ಹಾಕ್ತಾ ಮೃತ್ಯು ಕುಣಿತಾ ಇದೆಯಲ್ಲ ನಮ್ಮ ಸುತ್ತಲೂ. ಇತ್ತೀಚೆಗೆ ನೋಡಿ, ನಿನ್ನೆ ಮೊನ್ನೆ ಈಗ ನೇಪಾಳದಲ್ಲಾಗಿದೆ, ಹಿಂದೆ ಬಾಂಗ್ಲಾದೇಶದಲ್ಲಾಯಿತು, ಪಕ್ಕದಲ್ಲಿ ಶ್ರೀಲಂಕಾದಲ್ಲಾಯಿತು, ಅಫ್ಘಾನಿಸ್ತಾನದಲ್ಲಿ, ಪಾಕಿಸ್ತಾನದಲ್ಲಂತೂ ಪ್ರತಿದಿನ ನಡೀತಲೇ ಇದೆ. ಉಕ್ರೇನ್ ರಷ್ಯಾ ನಡುವೆ ಯುದ್ಧ ಅದೇನು ನಿಲ್ಲುವಂಗೆ ಕಾಣ. ಇಸ್ರೇಲ್ ಮತ್ತು ಆ ಗಾಜಾ, ಹಮಾಸ್, ಇರಾನ್, ಎಷ್ಟು ಕಡೆ, ಎಲ್ಲ ಕಡೆಯೂ ಏನೋ ಒಂದು ಗೊಂದಲ, ಏನೋ ಒಂದು ಹಿಂಸೆ, ಏನೋ ಒಂದು ದುಃಖ, ಕಷ್ಟ, ನೋವು. ಇವೆಲ್ಲವೂ ಮುತ್ತಿರುವುದು ಇಂದು ಭೂಮಿಯನೊಂದು ದುರ್ದೈವ, ಮೃತ್ಯು ಕುಣಿಯುತ್ತಲಿಹನು. ಅಕ್ಟೋಬರ್ 7, 3 ವರ್ಷದ ಹಿಂದೆ ಈ ಹಮಾಸ್ ಉಗ್ರಗಾಮಿಗಳು ಇಸ್ರೇಲ್ ಮೇಲೆ ದಾಳಿ ಮಾಡಿ ಆಗ 256 ಜನನ್ನ ಹಿಡಿದುಕೊಂಡು ಹೋದ್ರು ಒತ್ತೆಯಾಳುಗಳಾಗಿ. ಆಗ ಇಸ್ರೇಲ್ ಯುದ್ಧ ಸಾರಿತು, 64,000 ಜನರನ್ನ ಕೊಂದಿದೆ ಇಸ್ರೇಲ್. ಇವತ್ತಿಗೂ ಯುದ್ಧ ನಡೀತಲ್ಲೇ. ಆ ಹಮಾಸ್ ಅದೆಂತೆಂತವೋ ಅವನ್ನೆಲ್ಲ ಧ್ವಂಸ ಮಾಡಿಬಿಟ್ಟಿದೆ, ನಿರ್ನಾಮ ಮಾಡಿಬಿಟ್ಟಿದೆ. ಜೊತೆಗೆ ಇತ್ತೀಚೆಗೆ ಇರಾನ್ ಮೇಲೆ ದಾಳಿ ಮಾಡಿ ಅಲ್ಲಿನ ಅಣು ಶಸ್ತ್ರಾಸ್ತ್ರಗಳನ್ನ ಅವ್ರು ತಯಾರು ಮಾಡ್ತಾ ಇದ್ದಂಥ ಕಾರ್ಖಾನೆಗಳ ಮೇಲೆ, ಆ ಸಂಶೋಧನಾಲಯಗಳ ಮೇಲೆ ದಾಳಿ ಮಾಡಿತ್ತು. ಮುತ್ತಿರುವುದೊಂದು ದುರ್ದೈವ ಭೂಮಿಯನ್ನು ಇಂದು, ಮೃತ್ಯು ಕುಣಿಯುತ್ತಿಹಲಿಯನು ಕೇಕೆ ಹಾಕ್ತಾ ಇದ್ದಾನೆ, ಕುಣಿತಾ ಇದ್ದಾನೆ, ಅಟ್ಟಹಾಸ ಮೆರಿತಾ ಇದೆ ಅಂತ. ಸುತ್ತಿಪುದು ತಲೆಯನ್ನು ಅನುದಿನದ ಲೋಕದ ವಾರ್ತೆ. ನಾವು ಪ್ರತಿ ದಿವಸ ಈ ವಾರ್ತೆ ನಾವು ನೋಡಿಬಿಟ್ರೆ ಅಂತೂ ತಲೆ ಕೆಟ್ಟು ಹೋಗ್ತದೆ. ಇದೇನ್ ನಾವು ಎಲ್ಲಿದ್ದೇವೆ, ಯಾವ ಕಾಲದಲ್ಲಿದ್ದೇವೆ, ಇನ್ನೇನು ಪ್ರಳಯ ಆಗಲೇಬೇಕು ಅನ್ನುವಂಥ ಈ ನಮ್ಮ ಈ ಕಲ್ಕಿ ಅವತಾರ ಯಾವಾಗಪ್ಪ ಆಗ್ತದೆ, ಕಲಿಯುಗ ತಾಂಡವವಾಡ್ತಾ ಇದೆ ಅನ್ನಿಸ್ಬಿಡು. ಎತ್ತಲಿದಕ್ಕೆಲ್ಲ ಕಡೆ ಮಂಕುತಿಮ್ಮ ಅನ್ನುವಂಥ ಪ್ರಶ್ನೆ ಅವರು ಅಂದು ಕೇಳಿತು. ಎತ್ತಲಿದಕ್ಕೆಲ್ಲ ಕಡೆ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ನಾವು ಇಂದೂ ಹುಡುಕುತ್ತಲೇ ಇದ್ದೇವೆ. ಇಂದೂ ಅದೇ ಗೊಂದಲ, ಅದೇ ನೋವು, ಅದೇ ಕಷ್ಟ, ಅದೇ ಅನಿಷ್ಟಗಳನ್ನ ಅನುಭವಿಸ್ತಾ ಇದ್ದೇವೆ. ಇದಕ್ಕೆಲ್ಲ ಕಡೆ ಯಾವಾಗ್ಲೂ ಅಂತ ನಾವು ಯೋಚನೆ ಮಾಡ್ತಾ ಇದ್ದಾಗ ಮತ್ತೊಂದು ಯುಗ ಪುರುಷ ನೆನಪಾಗುವುದು ನಮಗೆ. ಇದೇ 11 ಸೆಪ್ಟೆಂಬರ್ 1893 ಶಿಕಾಗೋ ನಗರದಲ್ಲಿ ವಿಶ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು
ಅವರನ್ನ ವಿಶ್ವಮೂರ್ತಿ ವಿವೇಕಾನಂದ ಅನ್ನುವಂತಹ ರಾಮಕೃಷ್ಣ ಆಶ್ರಮದ ಒಂದು ಪುಸ್ತಕ. ಅದರಲ್ಲಿ ಎಲ್ಲರೂ ವಿವೇಕಾನಂದರ ಬಗ್ಗೆ ಲೇಖನಗಳನ್ನ ಬರೆದಿದ್ದಾರೆ. ಇವತ್ತು 11ನೇ ಸೆಪ್ಟೆಂಬರ್ 1893 ಶಿಕಾಗೋ ನಗರದಲ್ಲಿ ನಡೆದಂತಹ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಭಾಗವಹಿಸಿದ್ದು, ಭಾರತವನ್ನ, ಹಿಂದೂ ಧರ್ಮವನ್ನ ಪ್ರತಿನಿಧಿಸಿದ್ದು. ಅಲ್ಲಿ ಅವರು ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಅನ್ನುವಂಥ ವಾಕ್ಯದಿಂದ ಪ್ರಾರಂಭ ಮಾಡಿದ್ದು. ಅಮೆರಿಕನ್ನರನ್ನ ಉದ್ದೇಶಿಸಿ ಅವರಿಗೆ ಇದು ಯಾರೋ ಸ್ವಾಮೀಜಿ ಬಂದು ನಮ್ಮನ್ನ ಅಕ್ಕ ತಂಗಿಯರು ಅಂತ ಸಂಬೋಧಿಸ್ತಾರಲ್ಲ, ಆದದ್ದಲ್ಲ. ಅವ್ರಿಗಿದೆಲ್ಲ ಅನುಭವಕ್ಕೆ ಬರೋಲ್ಲ. ಅವರು ಅವರವರನ್ನ ಮಾತ್ರ ಅಕ್ಕ ತಂಗಿಯರು, ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂದ್ಕೊಂತಾ ಇದ್ರೆ ಹೊರತು ಹೊರಗಿನವರನ್ನ, ಅದರಲ್ಲೂ ಕರಿಯರನ್ನ, ಅದರಲ್ಲೂ ಚರ್ಮದ ಬಣ್ಣ ಬೇರೆಯವರನ್ನ ಸಾಧ್ಯವೇ ಇಲ್ಲ. ಆಗಿನ ಕಾಲದ 1893 ಇವತ್ತಿಗೂ ಅದೇ ಪೀಡೆ ನಮ್ಮನ್ನು ಕಾಡ್ತಾ ಇದೆ ಅಲ್ಲೆಲ್ಲ. ಅಂದು ಸ್ವಾಮಿ ವಿವೇಕಾನಂದರು ಹೋಗಿ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಅಂತ ಆ ಧರ್ಮ ಸಮ್ಮೇಳನದಲ್ಲಿ ಅಮೆರಿಕನ್ನರನ್ನ ಉದ್ದೇಶಿಸಿ ಆ ಮಾತುಗಳನ್ನ ಆಡಿದಾಗ ರೋಮಾಂಚನವಾಯಿತು. ಇದೆಲ್ಲೋ ಒಂದು ಹೊಸ ಶಕ್ತಿ, ಒಂದು ಚೈತನ್ಯ ನಮ್ಮ ಮುಂದೆ ಬಂದು ನಿಂತಿದೆ. ಸ್ವಾಮೀಜಿಯವರ ಆ ವ್ಯಕ್ತಿತ್ವವೇ ಹಾಗಿತ್ತು ಅಂತ. ಸ್ವಾಮೀಜಿಯವರನ್ನ, ವಿವೇಕಾನಂದರನ್ನ ಅಮೆರಿಕಕ್ಕೆ ಕಳಿಸಿಕೊಟ್ಟದ್ದು ಆ ಧರ್ಮ ಸಮ್ಮೇಳನ ನಡೀತಾ ಇದೆ ಅಂತ ಹೇಳಿ. ಆ ವಿಶ್ವಮೂರ್ತಿ ವಿವೇಕಾನಂದರನ್ನ ಆಯ್ಕೆ ಮಾಡಿ, ಸ್ವಾಮೀಜಿ ನೀವು ಹೋಗ್ಬನ್ನಿ ಈ ಧರ್ಮ ಸಮ್ಮೇಳನಕ್ಕೆ ಅಂತ ಹೇಳಿ ಅವರಿಗೆ ಈ ಮಾತು, ಇಂಥದ್ದೊಂದು ನಡೀತಾ ಇದೆ ಅಮೆರಿಕದಲ್ಲಿ, ನೀವು ಹೋಗ್ಬನ್ನಿ, ನೀವೇ ಇದಕ್ಕೆ ಸರಿಯಾದ ಪ್ರತಿನಿಧಿ, ಭಾರತಕ್ಕೆ ಬಹಳ ಅರ್ಹವಾದಂಥ ವ್ಯಕ್ತಿ ಅಂತ ಹೇಳಿ ಶಿಕಾಗೋ ನಗರಕ್ಕೆ ಸ್ವಾಮೀಜಿಯವರನ್ನ ಕಳಿಸಿಕೊಟ್ಟದ್ದು ನಮ್ಮ ಚಿಕ್ಕಮಗಳೂರಿನ ಅಳಸಿಂಗ ಪೆರುಮಾಳ್. ಕರ್ನಾಟಕಕ್ಕೂ ಒಂದು ಹೆಮ್ಮೆ. ಆ ಸಮಯಕ್ಕೆ, ಅದಕ್ಕೆ ಮುಂಚೆ ಮೇ ತಿಂಗಳಲ್ಲಿ ಸ್ವಾಮಿ ವಿವೇಕಾನಂದರು ಚೆನ್ನೈ ನಗರದಲ್ಲಿ ಬಂದು ವಾಸ ಇರ್ತಾರೆ. ಅಲ್ಲಿ ಚೆನ್ನೈ ನಗರದಲ್ಲಿ ಅಳಸಿಂಗ ಪೆರುಮಾಳ್ರವರು ಪಚ್ಚಯ್ಯಪ್ಪನ್ ಕಾಲೇಜಿನಲ್ಲಿ ವಿಜ್ಞಾನದ ಸಹ ಉಪಾಧ್ಯಾಯರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅಳಸಿಂಗ ಪೆರುಮಾಳ್ ಅಂತ ಅವರ ಶ್ರೀಮತಿಯವರು, ಅಳಸಿಂಗ ಪೆರುಮಾಳ್ರವರ ಶ್ರೀಮತಿ ಬಂದು ನಮ್ಮ ಕರ್ನಾಟಕದವರು. ಇದರ ಬಗ್ಗೆ ಬಹಳ ಒಳ್ಳೆಯ ಒಂದು ಪುಸ್ತಕವನ್ನ, ಚಿಕ್ಕಮಗಳೂರು ಟು ಶಿಕಾಗೋ ಅಂತ ಅಳಸಿಂಗ ಪೆರುಮಾಳ್ ವೇದಿಕೆ ಅನ್ನುವಂಥವರು ನಮ್ಮ ಹಿರೇಮಗಳೂರು ಕಣ್ಣನ್ರವರ ಶಿಷ್ಯೆ, ಮಾನಸ ಪುತ್ರಿ ಅಂತ, ಪುಟ್ಟಮ್ಮ ಅಂತಾರೆ, ನಾಗಶ್ರೀ ತ್ಯಾಗರಾಜ್, ಅವರು ಬರೆದಿರುವಂತಹ ಈ ಪುಸ್ತಕ ಚಿಕ್ಕಮಗಳೂರು ಟು ಶಿಕಾಗೋ ಅನ್ನುವಂಥ ಪುಸ್ತಕ. ಇದರಲ್ಲಿ ಸಂಪೂರ್ಣವಾಗಿ ವಿವೇಕಾನಂದರನ್ನ ಶಿಕಾಗೋ ನಗರಕ್ಕೆ ಕಳಿಸಿಕೊಡುವಂತಹ ಆ ಸಂದರ್ಭ ಒದಗಿ ಬಂದದ್ದು ಹೇಗೆ ಅನ್ನುವಂಥ ವರ್ಣನೆ, ವಿವರಣೆ ಇಲ್ಲಿದೆ. ಅವರು ಹೇಳ್ತಾರೆ, ಅಳಸಿಂಗ ಪೆರುಮಾಳ್ರವರು, ಭಾರತವು ಹಿಂದುತ್ವದಲ್ಲಿರುವ ಅನಗತ್ಯವಾದ ವಿಚಾರದ ಚರ್ಮವನ್ನು ಕಳಚಿ ಸತ್ಯ ಪಾಲನೆಯ, ನ್ಯಾಯ ಮಾರ್ಗದ, ಸಮತೋಲಿತ ಆಲೋಚನೆಯ ಅಧ್ಯಾತ್ಮ ಮಾರ್ಗವನ್ನು ಬಯಸಿದ್ರು. ಇಲ್ಲಿ ಅಳಸಿಂಗ ಪೆರುಮಾಳ್ರವರಿಗೆ ಭಾರತ ಮತ್ತು ಹಿಂದೂ ಧರ್ಮದ ಬಗ್ಗೆ ಇದ್ದಂತಹ ಅಗಾಧವಾದಂತಹ ಭಕ್ತಿ ಗೌರವಗಳು. ಹಾಗಾಗಿ ತಾನೇ ಆರಿಸಿಕೊಂಡ ಈ ಮಹತ್ ಕಾರ್ಯಕ್ಕೆ ತನ್ನ ಇಡೀ ಜೀವನವನ್ನೇ ಮುಡುಪಾಗಿಸಲು ಹಾಗೂ ತಾಯಿ ಭಾರತಿಗೆ ತನ್ನನ್ನು ಸಮರ್ಪಿಸಲು ನಿಶ್ಚಯಿಸಿದ್ದರು. ಇದು ಅಳಸಿಂಗ ಪೆರುಮಾಳ್ರವರು ಚಿಕ್ಕ ವಯಸ್ಸಿನಿಂದಲೇ ದೇಶಭಕ್ತರಾಗಿದ್ದಂಥವ್ರು. ಹೀಗೆ ನಿಶ್ಚಯಿಸಿದ ಜೀವನದಲ್ಲಿ ಸಾಗುತ್ತಿರುವಾಗ 1893 ಅಮೆರಿಕ ಸಂಯುಕ್ತ ಸಂಸ್ಥಾನದ ಶಿಕಾಗೋ ಒಂದು ಬೃಹತ್ ವಿಶ್ವ ಧರ್ಮ ಸಮ್ಮೇಳನದ ಸಭೆಯೊಂದನ್ನು ಆಯೋಜಿಸಲಾಗಿದೆ ಎಂಬ ಸುದ್ದಿ ಭಾರತಕ್ಕೆ ತಿಳಿದು ಬಂದಿತ್ತು. ವಿಶ್ವ ಧರ್ಮ ಸಮ್ಮೇಳನದ ಮುಖ್ಯ ವ್ಯವಸ್ಥಾಪಕರಾಗಿದ್ದ ಡಾಕ್ಟರ್ ಬಾರೋಸ್ ರವರು ಈ ಸಮ್ಮೇಳನದ ಬಗ್ಗೆ ಭಾರತದಲ್ಲಿರುವ ಡಾಕ್ಟರ್ ವಿಲಿಯಂ ಮಿಲ್ಲರ್ಗೆ ಪತ್ರದ ಮೂಲಕ ಬರೆದು ತಿಳಿಸಿದ್ರು. ಅಲ್ಲಿ ನಡೀತಾ ಇದೆ ಅಂತ ಭಾರತದಲ್ಲಿದ್ದಂತಹ ವಿಲಿಯಂ ಮಿಲ್ಲರ್ಗೆ ಪತ್ರದ ಮೂಲಕ ಅಳಸಿಂಗ ಪೆರುಮಾಳ್ರವರ ಸೋದರ ಮಾವ ಶ್ರೀ ವೈಷ್ಣವ ಸಂಸ್ಕೃತಿ ವಿದ್ವಾಂಸರಾದ ಯೋಗಿ ಪಾರ್ಥಸಾರಥಿ ಅಯ್ಯಂಗಾರ್ ಅವರಿಗೆ ಈ ವಿಷಯ ತಿಳಿಯಿತು. ವಿಲಿಯಂ ಮಿಲ್ಲರ್ ರವರಿಂದ ಈ ವಿಷಯ ತಿಳಿತು. ಇವರು ಅಂದ್ರೆ ಪಾರ್ಥಸಾರಥಿ ಅಯ್ಯಂಗಾರ್ ರವರು ಅಮೆರಿಕಾದ ಹಿಂದೂಗಳ ಒಕ್ಕೂಟದ ಬಾಂಧವ್ಯವನ್ನು ಬೆಳೆಸಿದ್ರು.
ಇವರ ಮೂಲಕ ಸಮ್ಮೇಳನದ ಮಾಹಿತಿ ಅಳಸಿಂಗರಿಗೂ ತಿಳಿಯಿತು. ಸೋದರ ಮಾವ ಪಾರ್ಸಾರ್ಥಿ ಅಯ್ಯಂಗಾರ್ರವರ ಮೂಲಕ ಇಂತಹದೊಂದು ಸಮ್ಮೇಳನ ನಡೀತಾ ಇದೆ ಅಂತ ಹೇಳಿ ಅಳಸಿಂಗರಿಗೆ ತಿಳಿಯಿತು. ಇಂತಹ ಒಂದು ಔಚಿತ್ಯಪೂರ್ಣ ಮಹತ್ವವಾದ ಕಾರ್ಯವೊಂದು ಅಷ್ಟು ದೂರದ ಅಮೆರಿಕದಲ್ಲಿ ನಡೆಯುತ್ತದೆ ಎಂಬ ವಿಷಯವು ಕೆಲವು ಭಾರತೀಯರಿಗಷ್ಟೇ ತಿಳಿದಿತ್ತು. ಎಲ್ರಿಗೂ ಗೊತ್ತೇ ಇರಲಿಲ್ಲ ಇದು. ಹಾಗೂ ಅದರ ಬಗೆಗಿನ ಪ್ರಾಮುಖ್ಯತೆ ಹಾಗೂ ಉತ್ಸುಕತೆಯ ಪಿಸು ಮಾತು ಅಲ್ಲಲ್ಲಿ ಚರ್ಚೆಯಾಗ್ತಾ ಇತ್ತು. ಆದರೆ ಅಳಸಿಂಗರಿಗೆ ಈ ಅಂತಾರಾಷ್ಟ್ರೀಯ ಮಟ್ಟದ ಧಾರ್ಮಿಕ ಸಭೆಯ ಪ್ರಾಮುಖ್ಯತೆ ತಿಳಿದಂದಿನಿಂದಲೂ ಮನಸ್ಸು ಕಾಡತೊಡಗಿತು. ಈ ಸಭೆಗೆ ಭಾರತದಿಂದ ಪ್ರತಿನಿಧಿಸಲು ಸೂಕ್ತ ವ್ಯಕ್ತಿಯೋರ್ವರನ್ನು ಆರಿಸಿ ಕಳಿಸುವುದರ ಮೂಲಕ ವಿಶ್ವದಾದ್ಯಂತ ಹಿಂದುತ್ವವನ್ನು ಪ್ರಕಾಶಿಸಬಹುದು. ಹಾಗೆ ಈ ಕಾರ್ಯಕ್ಕೆ ವೇದಿಕೆಯೇ ಉತ್ತಮ ಮಾರ್ಗ. ಒಬ್ಬ ಘನತೆ ಉತ್ಕೃಷ್ಟ ವ್ಯಕ್ತಿಗಾಗಿ ಅಳಸಿಂಗರು ಹಗಲಿರುಳು ಹುಡುಕಾಡುತ್ತಿದ್ದರು. ಅದಕ್ಕಾಗಿ ಪೂರಕವಾದ ಪ್ರಯತ್ನಗಳನ್ನು ನಡೆಸುತ್ತಿದ್ದರು ಅಂತಹ ಸಮಯದಲ್ಲಿ ಅವರ ತಮ್ಮ ಅಳಸಿಂಗರ ತಮ್ಮ MC ಕೃಷ್ಣಮಾಚಾರ್ಯರಿಂದ ತಿಳಿತು. ಮಡ್ರಾಸಿನ ಅಕೌಂಟೆಂಟ್ ಜನರಲ್ ಆಗಿದ್ದಂತಹ ಅಂದಿನ ಮದ್ರಾಸ್ ಪ್ರಾಂತದ ಸಂಸ್ಥಾನ ಬ್ರಿಟಿಷ್ ಆಳ್ವಿಕೆಯಲ್ಲಿದ್ದಂತಹ ಅಕೌಂಟೆಂಟ್ ಜನರಲ್ ಮನ್ಮಥನಾಥ ಭಟ್ಟಾಚಾರ್ಯರ ಮನೆಗೆ ಚೆನ್ನೈಯಲ್ಲಿ ಅಂದಿನ ಮದ್ರಾಸಿನ ಅಕೌಂಟೆಂಟ್ ಜನರಲ್ ಆಗಿದ್ದಂತಹ ಮನ್ಮಥನಾಥ ಭಟ್ಟಾಚಾರ್ಯರ ಮನೆಗೆ ಆಂಗ್ಲ ಭಾಷೆಯನ್ನು ಚೆನ್ನಾಗಿ ಬಲ್ಲಂತಹ ಮತ್ತು ಹಿಂದೂ ಶಾಸ್ತ್ರಗಳ ಬಗ್ಗೆ ಆಳವಾದ ಅಧ್ಯಯನ ಹೊಂದಿರುವ ಯುವ ಸನ್ಯಾಸಿಯೊಬ್ಬರು ಬಂದಿದ್ದಾರೆ ಎಂಬ ವಿಚಾರ ತಿಳಿಯಿತು ಅಳಸಿಂಗ ಪೆರುಮಾಳರಿಗೆ. ಈ ಸನ್ಯಾಸಿಯನ್ನು ಅದಾಗಲೇ ಪ್ರೊಫೆಸರ್ ರಂಗಾಚಾರ್ಯರು ಅಳಸಿಂಗ ಪೆರುಮಾಳರ ಭಾವ ರಂಗಾಚಾರ್ಯರು ಭೇಟಿ ಮಾಡಿದ್ರು. ಹಾಗಾಗಿ ಅಳಸಿಂಗರಿಗೂ ಕೂಡ ಇಂಗ್ಲಿಷ್ ಮಾತನಾಡಬಲ್ಲ ಸನ್ಯಾಸಿಯನ್ನು ಭೇಟಿಯಾಗಬೇಕೆಂಬ ಕುತೂಹಲ ಮೂಡಿತು. ಅವರು ಮತ್ತಷ್ಟು ಜನರನ್ನ ಸ್ನೇಹಿತರನ್ನ ಕರ್ಕೊಂಡು ಭೇಟಿ ಮಾಡಲು ಹೋಗ್ತಾರೆ ಸನ್ಯಾಸಿಯವರನ್ನ. ಅಂತಹ ಸನ್ಯಾಸಿಯನ್ನ ಕಂಡ ಅಳಸಿಂಗರ ಮನದಲ್ಲಿ ಅವ್ಯಕ್ತ ಭಾವಕ್ಕೊಂದು ಮೂರ್ತ ರೂಪ ಸಿಕ್ಕಂತೆ ಆಯಿತು. ಇದೆಲ್ಲ ಈ ಚಿಕ್ಕಮಗಳೂರು ಟು ಶಿಕಾಗೋ ಪುಸ್ತಕದಲ್ಲಿ ದಾಖಲಾಗಿರುವಂತಹ ಅಂಶಗಳು. ತಮ್ಮ ಈ ಮೊದಲ ಭೇಟಿಯಲ್ಲೇ ಯುವ ಸನ್ಯಾಸಿಯು ಅಪರಿಚಿತರಾಗಿದ್ದರೂ ಕೂಡ ಅವರ ವ್ಯಕ್ತಿತ್ವದಿಂದ ಅಳಸಿಂಗರಿಗೆ ಇವರು ಆತ್ಮೀಯರಂತೆ ಭಾವನಾತ್ಮಕವಾಗಿ ಮತ್ತು ಸಮರ್ಥ ವ್ಯಕ್ತಿಯಾಗಿ ಕಂಡರು ಅಂತ. ಸನ್ಯಾಸಿ ಅಂತರಾತ್ಮದಲ್ಲಿದ್ದ ಸರ್ವಶ್ರೇಷ್ಠ ಆಧ್ಯಾತ್ಮಿಕ ಮತ್ತು ಬೌದ್ಧಿಕ ಸಿದ್ಧಾಂತಗಳ ಬಗ್ಗೆ ವಿಚಾರ ಆಳ ಅಗಳ ಅರಿವಿನಿಂದ ಇವರು ಎಷ್ಟು ಜ್ಞಾನಿಗಳಾಗಿದ್ದರೆಂದು ಅಲ್ಲಿ ನೆರೆದಿದ್ದ ಎಲ್ಲರಿಗಿಂತ ಅಳಸಿಂಗರಿಗೆ ತಕ್ಷಣವೇ ಗೋಚರವಾಯಿತು. ಅಮೆರಿಕದಲ್ಲಿ ನಡೆಯುವ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸಲು ಅರ್ಹವಿರುವ ವ್ಯಕ್ತಿ ಎಂದರೆ ಈ ಸ್ವಾಮಿಗಳು ಮಾತ್ರ ಎಂಬುದು ಅಳಸಿಂಗರಿಗೆ ಪದೇ ಪದೇ ಅನಿಸತೊಡಗಿತ್ತು. ತಕ್ಷಣ ಅವರು ಸ್ವಾಮೀಜಿಯವರ ಬಳಿ ಸಾಗಿ ಅಳಸಿಂಗರು, ಸ್ವಾಮಿ ತಾವು ಯಾಕೆ ಶಿಕಾಗೋಗೆ ಹೋಗಬಾರದು ಅಂತ ಕೇಳಿದರು. ಅವರೇನು ತಕ್ಷಣ ಸಮ್ಮತಿಸಿದರೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಮೊದಲ ಪ್ರಶ್ನೆಗೆ ದೊರಕಲಿಲ್ಲ. ಆದರೂ ಅಳಸಿಂಗರು ಇಷ್ಟಕ್ಕೆ ಮಾತುಕತೆ ನಿಲ್ಲಿಸಲಿಲ್ಲ. ಪ್ರತಿ ಬಾರಿ ಭೇಟಿಯಾದಾಗಲೂ ಸಹ ನಿಸ್ವಾರ್ಥ ಭಾವದಿಂದ ಪ್ರಾಮಾಣಿಕರಾಗಿ ಶ್ರದ್ಧೆ ಆಸಕ್ತಿಯಿಂದ ಪುನಃ ಮತ್ತೆ ಸ್ವಾಮೀಜಿಯವರನ್ನ ಶಿಕಾಗೋಗೆ ಹೋಗಲು ಮನವೊಲಿಸಲು ಪ್ರಯತ್ನ ಮಾತಾಡ್ತಲೇ ಇದ್ರು ಇದ್ರ ಬಗ್ಗೆ. ಅಳಸಿಂಗರ ಈ ಶ್ರದ್ಧಾಪೂರ್ವಕ ನುಡಿಗಳು ಸ್ವಾಮೀಜಿಯನ್ನು ಅಂತೂ ಈ ಪ್ರಯಾಣದ ಬಗ್ಗೆ ಗಂಭೀರವಾಗಿ ಆಲೋಚಿಸುವಂತೆ ಮಾಡಿತು. ಹಾಗಾಗಿ ಆತನ ಒಂದು ನೈಜ ಹಂಬಲ ಶುದ್ಧ ಸಂಕಲ್ಪ ಪರಿಪೂರ್ಣವಾಗದೆ ಉಳಿಯಲಿಲ್ಲ. 1893 ಇಸವಿಯ ಶಿವರಾತ್ರಿ ಎಂದು ಸ್ವಾಮೀಜಿಯವರು ಸ್ವಲ್ಪ ಸಮಯ ಕಾಲ ಪ್ರವಚನ ನೀಡಿ ಧ್ಯಾನದಲ್ಲಿ ತೊಡಗಿದರು. ಆ ಧ್ಯಾನದಲ್ಲಿದ್ದಾಗ ಸ್ವಾಮಿ ವಿವೇಕಾನಂದರಿಗೆ ತಮ್ಮ ಗುರುಗಳು ಕೈ ಹಿಡಿದು ಪಶ್ಚಿಮಕ್ಕೆ ಕರೆದುಕೊಂಡು ಹೋಗುತ್ತಿರುವ ಕನಸು ಕಂಡಿತು. ಇದು ಬಹಳ ಮುಖ್ಯವಾದಿತ್ತು. ಬರೀ ಅಳಸಿಂಗರು ಹೇಳಿಬಿಟ್ರು ಅಂತ ಸ್ವಾಮಿ ವಿವೇಕಾನಂದರು ಒಪ್ಪುತ್ತಾ ಇದ್ರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅವರು ಧ್ಯಾನಕ್ಕೆ ಕೂತಾಗ ಶಿವರಾತ್ರಿ ದಿವಸ ಅವರಿಗೆ ಸ್ವಾಮಿ ವಿವೇಕಾನಂದರಿಗೆ ಅವರ ಗುರುಗಳು ಕೈ ಹಿಡಿದುಕೊಂಡು ಪಶ್ಚಿಮದತ್ತ ಕರೆದುಕೊಂಡು ಹೋಗ್ತಾ ಇದ್ದಂತೆ ಒಂದು ಭಾಸವಾಯಿತು. ಅದು ಆ ಮೂಲಕ ಸ್ವಾಮೀಜಿಯವರು ನಿರ್ಣಯಿಸ್ತಾರೆ, ಇದು ನನಗೆ ನನ್ನ ಗುರುವಿನಿಂದ ದೊರೆತಿರುವಂತಹ ಆಶೀರ್ವಾದ. ಈ ಕನಸು ನನ್ನ
ಗುರುಗಳು ನನಗೆ ನೀಡಿರುವಂತಹ ಆಶೀರ್ವಾದ, ಅದು ಅನುಮತಿಯೂ ಸಹ ಅಂತ ಹೇಳಿ ಆಗ ಹೇಳ್ತಾರೆ, ನನ್ನ ಗುರುಗಳ ಅನುಮತಿ ಕೊಟ್ಟಿದ್ದಾರೆ, ಈಗ ನಾನು ಅಮೆರಿಕಕ್ಕೆ ಹೋಗ್ತೇನೆ ಅಂತ ಹೋಗ್ತಾರೆ. ಅಲ್ಲಿ ಒಂದು ಕ್ರಾಂತಿಯನ್ನೇ ಉಂಟು ಮಾಡ್ತಾರೆ. ಆ ಪಾಶ್ಚಿಮಾತ್ಯ ಜನರು, ಬೇರೆ ಬೇರೆ ಇತರ ಸಂಸ್ಕೃತಿಯ ಜನರು, ಬೇರೆ ಬೇರೆ ಮತೀಯ ಜನರು ಭಾರತದತ್ತ, ಹಿಂದೂ ಧರ್ಮದತ್ತ ನೋಡುವಂತೆ ಮಾಡ್ತಾರೆ. ಸ್ವಾಮೀಜಿಯವರು ಅಲ್ಲಿ ಮೂರು ಬಹಳ ಹಿಂದಿನ ಕಾಲದ ನಮ್ಮ ಸನಾತನ ಧರ್ಮ ಮತ್ತು ಜೂಡಾಯಿಸಂ ಮತ್ತೆ ಇವರು ಇಸ್ರೇಲ್, ನಮ್ಮ ಜೂಯಿಶ್, ಈ ಮೂರು ಧರ್ಮಗಳ ಹಿಂದಿನ ಕಾಲದಿಂದಲೂ ಬಂದಿದ್ದಂತಹ ಧರ್ಮಗಳ, ಅದರಲ್ಲಿ ಮುಖ್ಯವಾಗಿ ಸನಾತನ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರೆ. ಅಲ್ಲಿ ಅವರು ಒಂದು ಮಾತನ್ನ ಹೇಳ್ತಾರೆ, ಅವರಿಗೆ ಅರ್ಥವಾಗುವಂತೆ ಸ್ವಾಮೀಜಿಯವರು ಹೇಳುವಂತ ಮಾತು, ನಾವೆಲ್ಲರೂ ಕೂಪಮಂಡೂಕಗಳಾಗಿದ್ದೇವೆ ಅಂತಾರೆ. ಫ್ರಾಗ್ಸ್ ಇನ್ ಎ ವೆಲ್ ಅಂತಾರೆ. ನೋಡಿ, ನಾವು ಹಿಂದೂಗಳು, ಮೊದಲು ಅವರಿಂದಲೇ ಶುರು ಮಾಡ್ಕೊಳ್ತಾರೆ, ನಾವು ಹಿಂದೂಗಳು ನಮ್ಮ ಭಾರತದಲ್ಲಿ ಮಾತ್ರ, ನಮ್ಮ ಸುತ್ತಮುತ್ತಲು ಇರೋದಷ್ಟೇ ನಮ್ಮ ಪ್ರಪಂಚ, ನಮ್ಮ ಹತ್ರ ಸುತ್ತಲೂ ಇರುವಂಥದ್ದೇ ನಮ್ಮ ಧರ್ಮ ಅಂತ ಹೇಳ್ಕೋತಾ ಅಷ್ಟೇ ಪರಿಮಿತಿಯಲ್ಲಿ ನಮ್ಮ ಜೀವನವನ್ನ ಸಾಗಿಸ್ಕೊಂಡು ಹೋಗ್ತಾ ಇದ್ದೇವೆ. ಫ್ರಾಗ್ಸ್ ಇನ್ ಎ ವೆಲ್, ಕೂಪಮಂಡೂಕ, ಬಾವಿಯಲ್ಲಿರುವ ಕಪ್ಪೆಗಳಂತೆ. ಕ್ರಿಸ್ತಾನರು ಅವರು ಸಹ ಹಾಗೆ, ತಾವಿರುವ ಈ ಒಂದು ಸ್ಥಳದಲ್ಲಿ ತಮ್ಮ ಸುತ್ತಮುತ್ತಲು ಇರುವಂಥದ್ದೇ ಒಂದು ಎಲ್ಲ ಧರ್ಮ, ಅದೇ ಪ್ರಪಂಚ ಅಂತ ಭಾವಿಸಿದ್ದಾರೆ. ಮುಸಲ್ಮಾನರು ಸಹ ಹಾಗೆ ಮಾಡ್ತಾರೆ. ಅವರೂ ಸಹ ತಮ್ಮ ಸುತ್ತಮುತ್ತಲು ಇರೋದು ಅಷ್ಟೇ ಅವರ ಧರ್ಮ, ಅಷ್ಟೇ ಅವರ ನೀತಿ ನಿಯಮಗಳು ಅಂತ ಭಾವಿಸಿದ್ದಾರೆ. ಹಾಗಲ್ಲ, ಈಗ ಇಲ್ಲಿ ಬಂದು ನಾನು ಭಾರತದ ಬಗ್ಗೆ ಮಾತಾಡ್ತಾ ಇದ್ದಾಗ ನಮ್ಮ ಈ ಆಲೋಚನೆ, ನಮ್ಮ ಕಲ್ಪನೆಯ ವ್ಯಾಪ್ತಿ ವಿಸ್ತರಿಸುತ್ತದೆ. ನಮಗೆ ಬೇರೆ ಕಡೆಯೂ ಬೇರೆ ಸಂಸ್ಕೃತಿ ಇದೆ, ಬೇರೆ ಧರ್ಮಗಳಿವೆ ಅನ್ನುವಂಥದ್ದು ಅರಿವಾಗ್ತದೆ ಅನ್ನುವಂಥ ಮಾತನ್ನ ಅಲ್ಲಿ ಅವರು ಆಡಿದಾಗ ಅವರಿಗೆ ಅಲ್ಲಿ ನೆರೆದಿದ್ದಂತಹ ಬೇರೆ 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 ಧರ್ಮಗಳೆಲ್ಲವರಿಗೂ, ಓಹೋ, ಈ ರೀತಿ ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಇತರ ಧರ್ಮೀಯರು ಇದ್ದಾರೆ, ಬೇರೆ ಸಂಸ್ಕೃತಿಗಳು ಇವೆ, ಬೇರೆ ಸಂಸ್ಕಾರಗಳು ಇವೆ, ಬೇರೆ ಪದ್ಧತಿಗಳು, ಸಂಪ್ರದಾಯಗಳು ಬೇಕಾದಷ್ಟಿವೆ, ನಾವು ತಿಳಿದದ್ದಷ್ಟೇ ಅಲ್ಲ ಅನ್ನುವಂತಹ ಆ ಮನವರಿಕೆಯಾಗ್ತದೆ ಸ್ವಾಮಿ ವಿವೇಕಾನಂದವರ ಫ್ರಾಗ್ಸ್ ಇನ್ ಎ ವೆಲ್ ಅನ್ನುವಂತಹ ಆ ಉಪಮೆಯಿಂದ, ಆ ಉದಾಹರಣೆಯಿಂದ. ಮತ್ತೊಂದು ಪುಟ್ಟ ಒಂದು ಸಂದರ್ಭವನ್ನ ನಾನು ಹೇಳಿಬಿಟ್ಟು, ಸ್ವಾಮಿ ವಿವೇಕಾನಂದರು ಸಂಚರಿಸುತ್ತಿದ್ದ ಸಂದರ್ಭದಲ್ಲಿ ಅವರು ದಿವಾನರ, ರಾಜ ಮಹಾರಾಜರ, ಶ್ರೀಮಂತರ ಅತಿಥಿಗಳಾಗಿ ಉಳಿತಾ ಇದ್ರು. ಹೀಗೆ ರಾಜರ ಅತಿಥಿಗಳಾಗಿ, ಶ್ರೀಮಂತರ ಅತಿಥಿಗಳಾಗಿ ಉಳ್ಕೊಳ್ತಾ ಇದ್ದದ್ದು ಹೆಚ್ಚು, ಜೋಪಡಿಗಳಲ್ಲೂ ಇರ್ತಾ ಇದ್ರು. ಇಲ್ಲೇ ನಮ್ಮ ಈಗಿನ ಕಾಮರಾಜ್ ರಸ್ತೆ, ಅಲ್ಸೂರು, ಅದು ಮುಂಚೆ ಒಂದು ಕ್ಯಾವೆಲ್ರಿ ರೋಡ್ ಅಂತ ಇತ್ತು, ಅಲ್ಲಿ ಮನೆ ಮುಂದೆ ಜಗಲಿ, ಕ್ಯಾವೆಲ್ರಿ ರೋಡ್ ಅಂತಾರೆ. ಈ ಮತ್ತೆ ಕೆಲವರು ಇಲ್ಲಿ ನಮ್ಮ ಗುಡ್ಶೆಡ್ ರೋಡ್ ಪಕ್ಕ, ಅಲ್ಲಿ ಆ ರಸ್ತೆನಲ್ಲಿ ಅಂತಾರೆ, ಅಲ್ಲಿ ಅವರು ಮಲಗ್ತಾ ಇದ್ದಂತ, ಮನೆ ಮುಂದೆ ಜಗಲಿ ಮೇಲೆ ಮಲಗ್ತಾ ಇದ್ದಂತ ಚಪ್ಪಡಿ ಕಲ್ಲನ್ನು ತಂದು ನಮ್ಮ ರಾಮಕೃಷ್ಣ ಆಶ್ರಮದಲ್ಲಿ, ಅವ್ರು ಹಾಗೂ ಇದ್ದವ್ರೇನೆ, ಆದ್ರೆ ಹೋದ ಕಡೆ ಅವರಿಗೆ ರಾಜಾತಿಥ್ಯ ಸಿಗ್ತಾ ಇತ್ತು, ರಾಜಾಶ್ರಯ ಇರ್ತಾ ಇತ್ತು ಅಂತ. ಅದನ್ನ ಕೇಳಿ ಕೆಲವರು ಆಕ್ಷೇಪ ಮಾಡ್ತಾರೆ, ಸ್ವಾಮೀಜಿ ನೀವೇನು ಯಾವಾಗ್ಲೂ ಶ್ರೀಮಂತರ ಜೊತೆನೆ ಇರ್ತಿರಲ್ಲ, ರಾಜರ ಆಶ್ರಯದಲ್ಲೇ ಇರ್ತಿರಲ್ಲ. ಆಗ ಸ್ವಾಮೀಜಿ ಹೇಳ್ತಾರೆ, ನನಗೆ ಏನು ವ್ಯತ್ಯಾಸ ಇಲ್ಲ, ಇಲ್ಲಿದ್ರು ಒಂದೇ ಅಲ್ಲಿದ್ರು ಒಂದೇ, ನಾನು ಸನ್ಯಾಸಿ. ಆದ್ರೆ ಶ್ರೀಮಂತರ, ಮಹಾರಾಜರ ಜೊತೆಯಲ್ಲಿ ಇದ್ದಾಗ ನಾನು ಅವರ ತಲೆಯಲ್ಲಿ ತ್ಯಾಗ, ಸೇವೆಗಳ ಆದರ್ಶವನ್ನ ತುರುಕುವ ಸಂದರ್ಭ ಒದಗಿ ಬರ್ತದೆ, ಸಹಾಯವಾಗ್ತದೆ. ಹಾಗಾಗಿ ಇದರಿಂದ ಈ ರಾಜರ, ಶ್ರೀಮಂತರ ತಲೆಯಲ್ಲಿ ಒಂದಷ್ಟು ಸೇವೆ ಮತ್ತು ತ್ಯಾಗದ ವಿಚಾರಗಳನ್ನ ಬೋಧನೆ ಮಾಡೋದ್ರಿಂದ ಮುಂದೆ ಅವರಿಂದ, ಈ ಶ್ರೀಮಂತರಿಂದ, ಮಹಾರಾಜರಿಂದ ಸಹಸ್ರಾರು ಬಡ ಜನರಿಗೆ ಪ್ರಯೋಜನವಾಗುತ್ತದೆ. ಇದು ನನ್ನ ಉದ್ದೇಶ. ನನಗೆ ಶ್ರೀಮಂತರಿಂದ ನನಗೇನು ಆಗಬೇಕಾದ್ದಿಲ್ಲ, ನಾನು ಕೇವಲ ಬಡವರೊಂದಿಗೆ ಮಾತ್ರ ಉಳಿದುಕೊಳ್ಳುವ ಹಾಗಾದರೆ
ಅವರ ಕಣ್ಣೀರಿನೊಂದಿಗೆ ನನ್ನ ಕಣ್ಣೀರನ್ನು ಬೆರೆಸಬಹುದು. ಅಷ್ಟಾಗದೆ ಇನ್ನೇನಾಗುತ್ತದೆ. ಆದ್ರೆ ಇವರುಗಳ ಮಧ್ಯೆ ಹೋಗಿ ನಾನು ಬಡವರ ಮತ್ತು ಸಮಾಜದಲ್ಲಿರುವಂತಹ ಆ ಸೇವೆಗೆ ಪ್ರಾಮುಖ್ಯತೆ ನೀಡಬೇಕಾದ ವಿಷಯವನ್ನ ಇಂತಹವರಲ್ಲಿ ಹೇಳ್ತಾ ಇದ್ದಾಗ ಅವರ ಮನಃ ಪರಿವರ್ತನೆಯಾಗಿ ಅವರು ಸಮಾಜ ಸೇವೆಯಲ್ಲಿ ತೊಡಗಬಹುದು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ನಾನು ಅಂಥವರ ಬಳಿ ಹೋಗ್ತೇನೆ ಅಂತ ಉದಾತ್ತವಾದಂಥ ಆ ತತ್ವವನ್ನ ಪ್ರದರ್ಶಿಸಿದಂತಹವರು ಸ್ವಾಮಿ ವಿವೇಕಾನಂದರು. ಇವತ್ತು ಅವರನ್ನ ನೆನಪಿಸಿಕೊಳ್ತಾ ಇಂದಿನ ಇವತ್ತು ವಿಶ್ವ ಧರ್ಮ ಜಾಗೃತಿ ದಿನ ಅಂತಲೂ ಹೇಳ್ತಾರೆ. ವಿವೇಕಾನಂದರು ಅಂದು ಅಲ್ಲಿ ಹೋಗಿ ಚಿಕಾಗೋ ನಗರದಲ್ಲಿ ಭಾಷಣ ಮಾಡಿದಂತಹ ದಿನವನ್ನ ಅವರಿಗೆ ಸ್ವಾಮಿ ವಿವೇಕಾನಂದರಿಗೆ ವಂದಿಸುತ್ತಾ, ನಮ್ಮ ಪಿತೃಗಳಿಗೆ ವಂದಿಸುತ್ತಾ, ತಾವೆಲ್ಲರೂ ಇಷ್ಟೊತ್ತು ಸಂಯಮದಿಂದ ಈ ಮಾತುಗಳನ್ನ ಕೇಳಿದ್ದೀರ. ತಮ್ಮ ಅಸಹನೆಗಳಿಗೆ ತಲೆಬಾಗಿ ವಂದಿಸುತ್ತಾ ನಾನು ವಿರಮಿಸುತ್ತೇನೆ. ಇಂತಹ ಒಂದು ಅವಕಾಶವನ್ನು ನೀಡಿದ್ದಕ್ಕಾಗಿ ಉಮಾಮಹೇಶ್ವರ ಗುರೂಜಿಯವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಗುರುಗಳೇ ಸಮಯ ಇದ್ರೆ ಸಂವಾದಕ್ಕೆ ಸಮಯವಿದ್ರೆ ಮುಂದುವರಿಸೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದ.